ರಾಹುಲ್ ಗಾಂಧಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಕುರಿತು ಸಂದರ್ಶನ ಒಂದರಲ್ಲಿ ಹೇಳಿಕೆಗಾಗಿ ತಮಿಳುನಾಡು ಕಾಂಗ್ರೆಸ್ ಮಾಜಿ ಕೇಂದ್ರ ಸಚಿವರಾದಂತಹ ಪಿ ಚಿದಂಬರಂ ಅವರ ಪುತ್ರ ಹಾಗೂ ಹಿರಿಯ ನಾಯಕ ಶಿವಗಂಗಾ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಕಾರ್ತಿ ಚಿದಂಬರಂ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಹೊರಡಿಸಿದೆ. ಇನ್ನು ಸಂದರ್ಶನ ಒಂದರಲ್ಲೇ ಕಾರ್ತಿ ವಿದ್ಯುನ್ಮಾನ ಮತಯಂತ್ರಗಳ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇನ್ನು ಇವಿಎಂಗಳ ಬಳಕೆಯನ್ನ ಕಾಂಗ್ರೆಸ್ ತೀವ್ರವಾಗಿ ವಿರೋಧಿಸುತ್ತಿರುವಾಗಲೇ ಈ ಬೆಳವಣಿಗೆ ಎಡಪಕ್ಷದ ನೀತಿಗಳ ವಿರುದ್ಧವಾಗಿ ಕಾರ್ತಿ ಚಿದಂಬರಂ ಹೇಳಿಕೆಯನ್ನ ನೀಡಿದ್ದು ಕಾಂಗ್ರೆಸ್ ಅನ್ನು ಕೆರಳಿಸಿದೆ.